ಓಕೆ. ಅಶ್ವಿನಿ ಮೇಡಮ್ ಅವ್ರ ಆಟಕ್ಕೆ ಅಶ್ವಿನಿ ಮೇಡಮ್ ಒಳ್ಳೆಯವ್ರಿ, ಚಲೋ ಮನುಷ್ಯರು. ಆದರೆ ನನಗೇನು ನನಗಂತೆ ಏನೂ ಒಂದು ಕೆಡಕು ಮಾಡಿಲ್ಲ, ನನಗೆ ಕೆಡಕು ಮಾತಾಡಿಲ್ಲ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಇಷ್ಟ ಆಗೋದಂದ್ರೆ ಅವ್ರ ಮೌನ ಆಗಿ ಇದ್ದದ್ದು ಒಂದೇ ಇಷ್ಟ ಆಗಿಲ್ಲ. ಯಾಕಂದ್ರೆ ಫಸ್ಟ್ ಬಂದಾಗ ಅವ್ರದ್ದು ಎನರ್ಜಿ ಹೆಂಗಿತ್ತು, ಅವ್ರ ಮಾತು ಹೆಂಗಿತ್ತು, ಅವ್ರ ಗತ್ತು ಹೆಂಗಿತ್ತು, ಗಮ್ಮತ್ತು ಹೆಂಗಿತ್ತು, ಒಂದು ಸ್ಟ್ಯಾಂಡ್ ತೊಗೋದೆಲ್ಲ ಹೆಂಗಿತ್ತು, ಇನ್ನೊಬ್ರ ಬಗ್ಗೆ ಅಪೋಸಿಟ್ ಎದರ ಬದ್ರ ಮಾತಾಡ್ದಾಗ ಅವ್ರ ಮಾತುಗಳು ಎಷ್ಟು ಇಷ್ಟ ಆಗಿದ್ದು, ಒಂದು ಕನ್ನಡ ಅಂದಕ್ಕಿಂತ ಅವ್ರು ಹೇಳೋದು ಭಾಷೆ ಒಂದು ಇಷ್ಟ ಆಗಿತ್ತು. ಹೌದಪ್ಪ, ಹೋರಾಟಗಾರನು ಅಂತ ಹೇಳಿ ಹೇಳೋದು ಇಷ್ಟ ಆಗಿತ್ತು. ಹೌದಪ್ಪ, ನನಗೊಂದು ಥರ ಫೀಲ್ ಅನಿಸುತ್ತೆ. ಹೌದು, ನಮ್ಮ ಕನ್ನಡತನ ಏನೇ ಇಲ್ಲೇ ಬ್ರದರ್ ಬಿಡ ಎತ್ತಿಡಾಕ ಅವ್ರ ಸಪೋರ್ಟ್ನ ಯಾವಾಗಲೂ ಇದ್ದೇ ಇರ್ತಾನೆ ಅಂತ ಹೇಳಿ ಅನ್ನೋ ಒಂದು ಮನಸ್ಸಿನಾಗ ಇರ್ತಿತ್ತು. ಅದನ್ನು ಬಿಟ್ಟು ಕೇಸಿಂದ ಒಂದು 2-3 ಇಶ್ಯೂ ಆದ್ಮೇಲತ್ತ ಸರ್ಗಳು ಅವ್ರು ವಾರ್ನಿಂಗ್ ಮಾಡಿದ್ಮೇಲತ್ತ ಅವ್ರ ಮೌನ ಆದ್ಮೇಲೆ ನಂಗೆ ಇಷ್ಟ ಆಗಲಿಲ್ಲ. ಯಾಕೆ ಇಷ್ಟ ಆಗಲಿಲ್ಲ ಅಂದ್ರೆ ಅವ್ರು ಮಾತಾಡೋ ಮಾತನ್ನ ಒಟ್ಟು ಸೈಲೆಂಟ್, ಯಾವುದೋ ಆಗಲಿ ಪ್ರತಿಯೊಂದು ವಿಷಯಕ್ಕಾಗಲಿ ಹೋಗಿ ಕುಂಡೋದಾಯಿತು, ಯಾರ ಜೋಡಿ ಮಾತಾಡೋದಾಯಿತು, ಸೈಲೆಂಟ್ ಆಯಿತು. ಯಾವುದಕ್ಕೂ ಸ್ಟ್ಯಾಂಡ್ ತೊಗೋದು ಕಡಿಮೆ ಮಾಡಿದ್ರು. ಆ ನಂತರ ನಾ ಪ್ರತಿಯೊಂದು ಅವ್ರು ನಾಮಿನೇಟ್ ಮಾಡಬೇಕಾದ್ರೂ ಅಶ್ವಿನಿ ಮ್ಯಾಮ ನೀವು ಪೈಲ್ ಇದ್ದಂಗೆ ಇರಬೇಕು, ನೀವು ಮಾತಾಡ್ದಂಗೆ ಮಾತಾಡಬೇಕು, ನನಗಿಷ್ಟ. ನೀವು ಮೌನವಾಗಿದ್ದರೆ ನನಗಿಷ್ಟ ಆಗೋದಿಲ್ಲ, ನೀವು ಅದಕ್ಕಾಗಿ ನಾಮಿನೇಟ್ ಮಾಡತ್ತನ ಅಂತ ಹೇಳಿದ್ನು. ಪ್ರತಿಯೊಂದು ಚಟುವಟಿಕೆ ಆಗಾದರೂ ಹೇಳಿದ್ನು ಅಶ್ವಿನಿ ಮ್ಯಾಮ್ಗೆ. ಇಷ್ಟ ಅಶ್ವಿನಿ ಮ್ಯಾಮ್ ಒಳ್ಳೆಯವ್ರ, ಚಲೋ. ಅವ್ರ ವ್ಯಕ್ತಿತ್ವ ಅಂದರೆ ಇವ್ರು ಸೈಲೆಂಟ್ ಆಗೋದ್ರಿಂದ ಅವ್ರು ಏನು ಪ್ರೂವ್ ಮಾಡಕ್ಕೆ ಹೊಂಟಾರೋ ನಮಗಂತೂ ಗೊತ್ತಿಲ್ಲ. ನನಗೂ ಅದು ಪ್ರಶ್ನೆ ಐತಿ, ಮುಂದೆ ಕಾದು ನೋಡ್ಬೇಕಂತ ಹೇಳಕ್ಕೆ ಇಷ್ಟ.